ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹುಟ್ಟೂರು ಹಾಸನದಲ್ಲಿ ಮನೆ ಮತ್ತು ತೋಟವನ್ನು ಖರೀದಿ ಮಾಡಿದ್ದಾರೆ ರಾಕಿ ಭಾಯ್ ಯಶ್. ಹಾಸನ ನಗರದ ವಿದ್ಯಾನಗರದಲ್ಲಿ ಮನೆಯನ್ನು ಖರೀದಿ ಮಾಡಿದ್ದಾರೆ ನಟ ಯಶ್. ಹಾಸನದ ದುದ್ದಾ ಬಳಿಯ ಅಟ್ಟಾವರ ಗ್ರಾಮದಲ್ಲಿ ಸುಮಾರು 80 ಎಕರೆ ತೋಟವನ್ನು ಹೊಸದಾಗಿ ಖರೀದಿ ಮಾಡಿದ್ದಾರೆ. ಹುಟ್ಟಿದ್ದ ಸ್ಥಳದ ಅಭಿಮಾನದಿಂದ ತೋಟವನ್ನು ಖರೀದಿ ಮಾಡಿದ್ದಾಗಿ ಯಶ್ ಹೇಳಿದ್ದಾರೆ. ಯಶ್ ತಾಯಿಯ ಊರು ಹಾಸನದ ದೊಡ್ಡ ಕೊಂಡಗೊಳ ಗ್ರಾಮ. ಸೊ ಅಲ್ಲಿ 80 ಎಕರೆ ತೋಟವನ್ನು ಖರೀದಿ ಮಾಡಿದ್ದಾರೆ. ಕೃಷಿ ಮಾಡಿ ರೈತರಿಗೆ ಅರಿವನ್ನು ಮೂಡಿಸೋದಕ್ಕೆ ಹೊಸ ಸಾಹಸಕ್ಕೆ ನಟ ಯಶ್ ಕೈ ಹಾಕಿದ್ದಾರೆ. ಯಶ್ರ ಈ ಕಾರ್ಯಕ್ಕೆ ಯಶ್ ತಂದೆ ತಾಯಿ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ, ಶ್ಲಾಘಿಸ್ತಾ ಇದ್ದಾರೆ. ಈಗಾಗಲೇ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಯಶ್ನ ಪೋಷಕರು ಕೂಡ. ಹುಟ್ಟೂರಿನ ಮಣ್ಣಿನ ಪ್ರೀತಿಗೆ ಮನಸೋತಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಸೊ ಹಾಗಾಗಿ ಹಾಸನದ ಅವರ ತಾಯಿಯವರ ಊರಿನಲ್ಲಿ ಈ ಒಂದು 80 ಎಕರೆ ತೋಟವನ್ನು ಖರೀದಿ ಮಾಡಿ ಕೃಷಿಗೆ ಪ್ರೋತ್ಸಾಹ ಕೊಡೋದಕ್ಕೆ ತಾನೂ ಕೂಡ ಅದರ ಚಟುವಟಿಕೆಗಳೇ ತೊಡಗಿಕೊಂಡು ರೈತರಿಗೆ ಒಂದು ರೀತಿಯಾಗಿ ಸಹಾಯ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹುಟ್ಟೂರಿನಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ ರಾಕಿ ಭಾಯ್ ಯಶ್. ಹುಟ್ಟೂರಿನ ಹಾಸನದಲ್ಲಿ ಮನೆ ಮತ್ತು ತೋಟವನ್ನು ಖರೀದಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ಆ ದೃಶ್ಯಗಳನ್ನು ಟಿವಿ ಫೈನಲ್ ಎಕ್ಸ್ಕ್ಲೂಸಿವ್ ಆಗಿ ಮನೆ ಆ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. ಹಾಗೆ ಸುಮಾರು 80 ಎಕರೆ ತೋಟವನ್ನು ಖರೀದಿ ಮಾಡಿದ್ದಾರೆ. ಸೊ ಈಗಾಗಲೇ ಅವರ ತಂದೆ ತಾಯಿ ಕೂಡ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಸನದ ದುದ್ದಾ ಬಳಿಯ ಅಟ್ಟಾವರ ಅನ್ನುವಂಥ ಗ್ರಾಮದಲ್ಲಿ ಸುಮಾರು 80 ಎಕರೆ ತೋಟವನ್ನು ಖರೀದಿ ಮಾಡಿದ್ದಾರೆ. ಹಾಗೆ ಮನೆಯನ್ನು ಕೂಡ ಖರೀದಿ ಮಾಡಲಾಗಿದೆ. ಎಸ್, ಹಾಸನದ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಪ್ರಕಾಶ್, ಸಾಮಾಜಿಕ ಕಾರ್ಯದ ಕೆಲಸಗಳಲ್ಲಿ ಯಶ್ ತೊಡಗಿಸಿಕೊಂಡಿರೋದು ಸಾಕಷ್ಟು ಉತ್ತೇಜನ ಕೊಡ್ತಾ ಇದೆ ಹಲವರಿಗೆ. ಅದರ ಜೊತೆಗೆ ರೈತರಿಗೆ ಉತ್ತೇಜಿಸುವುದಕ್ಕೆ ಈ ರೀತಿಯಾದಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಸನದ ಅವರ ಊರಿನಲ್ಲಿ, ಹುಟ್ಟಿದಂಥ ಊರಿನಲ್ಲಿ ತೋಟ ಖರೀದಿ ಮಾಡೋ ಮುಖಾಂತರ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಪ್ರಕಾಶ್. ಖಂಡಿತವಾಗ್ಲೂ ಇವಾಗ ಚಲನಚಿತ್ರ ನಟ ಯಶ್ ಏನಿದ್ದಾರೆ ಅವರು ಒಂದ್ ರೀತಿ ಹುಟ್ಟಿದ ಊರು ಅಂದ್ರೆ ಇಲ್ಲಿ ಹುಟ್ಟಿದಂತಹ ಊರಲ್ಲಿ ಹಾಸನದಲ್ಲಿ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಜನಿಸಿರ್ತಾರೆ. ಹಾಗಾಗಿ ಅವರ ತಾಯಿಯ ಮಾಹಿತಿಯ ಪ್ರಕಾರ ಹುಟ್ಟಿದ ಊರಲ್ಲಿ ಒಂದಿಷ್ಟು ಮನೆಯನ್ನು ಮಾಡ್ಬೇಕು ಅನ್ನುವ ಕನಸು ಕೂಡ ಅವರ ಕನಸಾಗಿರುತ್ತೆ. ಹಾಗಾಗಿ ಯಶೋಗಾದೆ ಅಂದ್ರೆ ಮುಂದಕ್ಕೆ ಅವರು ಒಂದು ಇದನ್ನು ಕೂಡ ಆರಂಭಿಸೋದಕ್ಕೆ ಚಿಂತನೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಹಾಸನ ತಾಲೂಕಿನ ಅಟ್ಟಾವರ ಗ್ರಾಮದಲ್ಲಿ ಏನಿದೆ ಅಲ್ಲಿ ಒಂದು ತೋಟವನ್ನು ಮಾಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಈಗ ನಮಗೆ ಸಿಕ್ಕಿರುವ ಮೂಲದ ಪ್ರಕಾರ ಹಾಸನದ ವಿದ್ಯಾನಗರದಲ್ಲಿ ಏನಿದೆ ಅಲ್ಲಿ ಒಂದು ಸುಮಾರು ಬೃಹದಾಕಾರದ ಒಂದು ಮನೆಯನ್ನು ಕೂಡ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇತ್ತೀಚೆಗೆ ಮಾಡಿರುವಂತದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.